ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ನನಗೆ ಪ್ರೋತ್ಸಾಹನ ನೀಡ್ತಾ ಇದ್ದೀರಾ. ಸೊ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಎಸ್, ನನ್ನ ಚಾನೆಲ್ನ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ವಿಡಿಯೋ ನೋಡ್ತಾ ಇರ್ತೀವಿ, ರೆಗ್ಯುಲರ್ ಆಗಿ ನೋಡ್ತಿರ್ತೀವಿ, ಆದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದು ಮರ್ತು ಹೋಗಿರುತ್ತೆ. ಅಥವಾ ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು, ಪರವಾಗಿಲ್ಲ ಬಿಡು ವಿಡಿಯೋ ನೋಡ್ತಿದೀವಲ್ವಾ ಅಂತ ಆದ್ರೂ ಆಗಿರಬಹುದು. ಬಟ್ ಸಬ್ಸ್ಕ್ರೈಬ್ ನೀವು ಮಾಡೋದ್ರಿಂದ ನನಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಜಸ್ಟ್ ಒನ್ ಕ್ಲಿಕ್ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಓಕೆನಾ? ಅದರಿಂದ ನಿಮ್ಮ ಪ್ರೀತಿ ನನಗಿನ್ನು ತಲುಪುತ್ತೆ. ಎನಿವೇಸ್, ಸೊ ಇವತ್ತು ನಾವೇನಂತ ಹೇಳಿದ್ರೆ ನೋಡಿ, ಇವತ್ತು ತಾನೇ ಫ್ರೆಶ್ ಆಗಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇದ್ರ ವಿಷಯನ ಆಮೇಲೆ ಹೇಳ್ತೀನಿ. ಇವತ್ತು ನಾವೊಬ್ರು ಮನೆಗೆ ಹೋಗ್ತಾ ಇದೀವಿ. ಒಬ್ರು ಮನೆಗೆ ಹೋಗಿ ಅವ್ರು ಮಾಡುವಂತ ಒಂದು ರೆಸಿಪಿನ ಶೂಟ್ ಮಾಡ್ತಾ ಇದೀವಿ. ಅದ್ ಯಾವ ರೆಸಿಪಿ, ಅದ್ರಲ್ಲಿ ಏನ್ ವಿಶೇಷತೆ ಇದೆ ಎಲ್ಲದನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಆಯ್ತಾ? ಈಗ ಹೇಳ್ದೆ ನಾನು ನಿಮ್ಗೆ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಈಗ ಹೇಗಂತ ಹೇಳಿದ್ರೆ, ಸ್ಕಿನ್ ಕೇರು, ಹೇರ್ ಕೇರು, ಇದೆಲ್ಲದ್ರ ಜೊತೆಗೆ ಸ್ಟೈಲಿಂಗು, ಮೇಕಪ್, ಇದೆಲ್ಲಾನು ಇಟ್ ಇಸ್ ನಾಟ್ ಜಸ್ಟ್ ಅಂದ್ರೆ ಇವಾಗ ನಾವು ಬರೀ ಆಕ್ಟ್ ಮಾಡೋರ್ಗ್ ಮಾತ್ರ ಅಂತ ಆಗಿಲ್ಲ. ರೆಗ್ಯುಲರ್ ಆಗಿ ಒಂದು ಆಫೀಸ್ಗೆ ಹೋಗೋಕೆ ಒಂದು ಸಿಂಪಲ್ ಮೇಕಪ್ ಮಾಡ್ಕೊಳ್ತಾರೆ, ಅಥವಾ ಒಂದು ಸ್ಮಾಲ್ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಅವರೇ ಒಂದು ಸೆಲ್ಫ್ ಮೇಕಪ್ ಅಥವಾ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಇದೆಲ್ಲ ಒಂಥರ ಇಟ್ ಇಸ್ ಬಿಕಮ್ ಅ ಹ್ಯಾಬಿಟ್ ತರ. ಎಲ್ಲರೂ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ತಿರ್ತಾರೆ ಅಲ್ವಾ? ಸೊ ಈ ತರ ನಿಮಗೆ ಹೆಲ್ಪ್ ಆಗೋದಕ್ಕೆ ಅಂತ ನಾನು ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ. ಆ ಪ್ರಾಡಕ್ಟ್ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಸೊ ಅದು ಯಾವ ಪ್ರಾಡಕ್ಟ್ ಅಂತ ನೋಡಿ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದೆ ಅಗ್ಯಾರೋ 6-in-1 ಮಲ್ಟಿ ಹೇರ್ ಸ್ಟೈಲರ್. ಮಾಡೆಲ್ ಬಂದು ಇಂಪೀರಿಯಲ್. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈಗ ಇದ್ರೊಳಗೆ ಏನೇನಿದೆ, ಯಾವ್ದ್ಯಾವ್ದನ್ನ ಹೇಗೆ ಉಪಯೋಗಿಸ್ಬೇಕು, ಇದೆಲ್ಲದನ್ನು ಡೀಟೈಲ್ ಆಗಿ ನಿಮಗೋಸ್ಕರ ಹೇಳ್ತಾ ಹೋಗ್ತೀನಿ. ಈ ಅಗ್ಯಾರೋ 6-in-1 ಮಲ್ಟಿ ಹೇರ್ ಸ್ಟೈಲರ್ ಬಂದು 1200 ವಾಟ್ಸ್ ಬ್ರಷ್ಲೆಸ್ ಮೋಟರ್ ಅಂಡ್ ಫಾಸ್ಟ್ ಡ್ರೈಯಿಂಗ್ ವಿತ್ 1,10,000 RPM. ಇದು ನನಗೆ 2 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ಈ ಸ್ಟೈಲರ್ ಮೇನ್ ಬಾಡಿ ಜೊತೆ ನನಗೆ 6 ಅಟ್ಯಾಚ್ಮೆಂಟ್ಸ್ ಬಂದಿದೆ. ಇದು ಸ್ಟೈಲರ್ ಮೇನ್ ಬಾಡಿ. ಇದರಲ್ಲಿ ಪವರ್ ಬಟನ್ ಇದೆ, ಆನ್ ಆಫ್, ಅಂಡ್ 3 ಸ್ಪೀಡ್ ಸೆಟ್ಟಿಂಗ್ಸ್ ಮತ್ತೆ 3 ಹೀಟ್ ಸೆಟ್ಟಿಂಗ್ಸ್ ಇದೆ. ಇದ್ರ ಹಿಂದೆನೆ ನಿಮಗೆ ಅಟ್ಯಾಚ್ಮೆಂಟ್ ಲಾಕ್ ಅನ್ಲಾಕ್ ಬಟನ್ ಇದೆ. ಇದರಲ್ಲಿ 360 ಡಿಗ್ರಿ ಸ್ವಿವೆಲ್ ಕಾರ್ಡ್ ಇರೋದ್ರಿಂದ ಕಟ್ ಆಗುತ್ತೆ ಅನ್ನೋ ಭಯ ಇಲ್ಲ. ಇದು ಬಂದು ಡ್ರೈಯಿಂಗ್ ನಾಸಲ್, ಇದು ಬಂದು ವಾಲ್ಯೂಮೈಸಿಂಗ್ ನಾಸಲ್, ಇದು ಸ್ಮೂತ್ನಿಂಗ್ ನಾಸಲ್, ಇದು ಸ್ಲೀಕಿಂಗ್ ನಾಸಲ್, ಇದು ಕರ್ಲರ್ ನಾಸಲ್. ಬಟ್ ನಮಗೆ ಪೇರ್ ಆಗಿ ಬರುತ್ತೆ ನೋಡಿ, ಲೆಫ್ಟ್ ಟು ರೈಟ್ ಟು ಆರೋ ಮಾರ್ಕ್ ಇಂಡಿಕೇಶನ್ ಸಮೇತ ಇದು ನಮಗೆ ಸಿಗುತ್ತೆ ನೋಡಿ. ಈಗ ಡ್ರೈಯಿಂಗ್ ನಾಸಲ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫಿಕ್ಸ್ ಮಾಡುವಾಗ ಜಸ್ಟ್ ಒಂದು ಕ್ಲಿಕ್ ಅಂತ ಸೌಂಡ್ ಬರುತ್ತೆ, ಅವಾಗ ಫಿಕ್ಸ್ ಆಯ್ತು ಅಂತ ಗೊತ್ತಾಗುತ್ತೆ. ಓಪನ್ ಮಾಡಬೇಕಾದ್ರೆ ಈ ಒಂದು ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ರಿಮೂವ್ ಮಾಡಬಹುದು. ಇದು ಬಂದು ಏರ್ ಇನ್ಲೆಟ್ ಫಿಲ್ಟರ್. ನಮಗೆ ಬೇಕು ಅಂದ್ರೆ ನಾವು ಇದನ್ನ ತೆಗೆದು ಕೂಡ ಕ್ಲೀನ್ ಮಾಡ್ಕೋಬಹುದು. ಪವರ್ ಬಟನ್ನ ಜಸ್ಟ್ ಒಂದು 2 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ನಾನು ಆಗಲೇ ಹೇಳಿದಾಗ ಇದರಲ್ಲಿ 3 ಸ್ಪೀಡ್ ಸೆಟ್ಟಿಂಗ್ಸು ಮತ್ತು 3 ಹೀಟ್ ಸೆಟ್ಟಿಂಗ್ಸ್ ಇರುತ್ತಲ್ವಾ. ನಿಮಗೆ ಬ್ಲೂ ಲೈಟ್ ಕಾಣಿಸ್ತಾ ಇದ್ರೆ ಅದು ಲೋ ಅಂತ, ಪಿಂಕ್ ಬಂದು ಮೀಡಿಯಮ್ಗೆ, ರೆಡ್ ಬಂದು ಹೈ. ನಮಗೆ ಯಾವ ಸೆಟ್ಟಿಂಗ್ಸ್ ಬೇಕೋ ಅದ್ರ ಪ್ರಕಾರ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಆಫ್ ಮಾಡೋದಕ್ಕೆ ಮತ್ತೆ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಗ್ರೀನ್ ಲೈಟು ಬ್ಲಿಂಕ್ ಆಗಿ ಆಫ್ ಆಗಿಬಿಡುತ್ತೆ. ಇದ್ರ ಜೊತೆ ನಮಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬಹುದು. ಆ್ಯಂಡ್ ಆಲ್ಸೋ ಹೀಟ್ ಪ್ರೊಟೆಕ್ಷನ್ಗೆ ಅಂತ ಗ್ಲೌಸ್ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾನು ಕೂದಲು ಇರೋದ್ರಿಂದ ನಾನು ಡ್ರೈಯಿಂಗ್ ನಾಸಲ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು 1200 ವಾಟ್ಸ್ ಆಗಿರೋದ್ರಿಂದ ತುಂಬ ಕ್ವಿಕ್ ಆಗಿ ನನ್ನ ಹೇರ್ ಡ್ರೈ ಆಯಿತು. ಆ್ಯಂಡ್ ಆಲ್ಸೋ ಇದರಲ್ಲಿ ಇಂಟೆಲಿಜೆಂಟ್ ಹೀಟ್ ಕಂಟ್ರೋಲ್ ಇದೆ. ಈಗ ನಾನು ನೆಕ್ಸ್ಟ್ ಸ್ಮೂದಿಂಗ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಕೂದಲು ಆಲ್ಮೋಸ್ಟ್ ಡ್ರೈ ಆಗೋಗಿರೋದ್ರಿಂದ ಈ ಸ್ಮೂದಿಂಗ್ ಬ್ರಷಲ್ಲಿ ನೀಟಾಗಿ ಹೇರ್ನ ಡಿಟ್ಯಾಂಗಲ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಆ್ಯಂಡ್ ಆಲ್ಸೋ ಇದರಲ್ಲೂ ಕೂಡ ವಿಂಡ್ ಬ್ಲೋ ಆಗುತ್ತೆ. ಸೊ ನಿಮಗೆ ಹೇರ್ ಡ್ರೈ ಆಗೋದಕ್ಕೆ ಇದು ಕೂಡ ಹೆಲ್ಪ್ ಮಾಡ್ತಾ ಬರುತ್ತೆ ನೋಡಿ. ಈಗ ಒನ್ ಸೈಡ್ ಅಷ್ಟೇ ನಾನು ಈ ಸ್ಮೂದಿಂಗ್ ಬ್ರಷ್ ಯೂಸ್ ಮಾಡಿದ್ದೀನಲ್ವಾ, ಸೊ ಡಿಫ್ರೆನ್ಸ್ ನೋಡಿ ಎಷ್ಟು ಎವಿಡೆಂಟ್ ಆಗಿದೆ ಅಂತ. ಈಗ ನಾನು ಸ್ಲೀಕಿಂಗ್ ಬ್ರಷ್ನ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಲೀಕಿಂಗ್ ಬ್ರಷ್ ಬಂದು ಸ್ಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹೇರ್ ಸ್ಮೂತ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ವೇವಿ ಲುಕ್ ಬೇಕು ಅಂದ್ರೂ ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು ನೋಡಿ. ನಾನು ನಿಮಗೆ ನೀಟಾಗಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಜಸ್ಟ್ ಒನ್ ಸೈಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡಿಫ್ರೆನ್ಸು ಎವಿಡೆಂಟ್ ಆಗಿ ಕಾಣಿಸುತ್ತೆ ನಿಮಗೆ. ಇದು ಒಂದು ವಾಲ್ಯೂಮೈಸಿಂಗ್ ಬ್ರಷ್. ಹೆಸರೇ ಹೇಳೋ ಹಾಗೆ ನಮ್ಮ ಕೂದಲಿಗೆ ವಾಲ್ಯೂಮ್ ಆ್ಯಡ್ ಮಾಡೋದಕ್ಕೆ, ಹೇರ್ ಫುಲ್ ಆಗಿ ಕಾಣಿಸೋದಕ್ಕೆ ಅಂಡ್ ನಮ್ಮ ಹೇರ್ ಥಿಕ್ ಆಗಿ ಕಾಣಿಸೋದಕ್ಕೆ ಇದನ್ನ ಯೂಸ್ ಮಾಡಬೇಕು ನೋಡಿ. ನಾನೀಗ ಕ್ರೌನ್ ಏರಿಯಾಲೇ ಕೂಡ ಈ ವಾಲ್ಯೂಮೈಸಿಂಗ್ ಬ್ರಷ್ನ ಯೂಸ್ ಮಾಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ವಾಲ್ಯೂಮ್ ಬಂತು ಅಂತ. ಇದು ಬಂದು ಕರ್ಲರ್ ನಾಸಲ್ಲು.
ಇದ್ರ ಮೇಲೆ ಆರೋ ಮಾರ್ಕ್ ಇಂಡಿಕೇಟರ್ ಇದೆ, ಸೊ ಲೆಫ್ಟ್ ಟು ರೈಟ್ ನಿಮಗೆ ಗೊತ್ತಾಗುತ್ತೆ. ಅಂಡ್ ಆಲ್ಸೋ ಇದನ್ನ ಯೂಸ್ ಮಾಡಿಕೊಂಡು ನೀವು ಇನ್ವರ್ಡ್ ಬೇಕಾದ್ರೆ ಇನ್ವರ್ಡ್, ಔಟ್ವರ್ಡ್ ಬೇಕಾದ್ರೆ ಔಟ್ವರ್ಡ್ ಕರ್ಲ್ಸ್ ನ ಮಾಡ್ಕೋಬಹುದು. ಸೊ ಇಟ್ ಇಸ್ ಅಪ್ ಟು ಯು. ನಾನೀಗ ಎರಡನ್ನೂ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಜಸ್ಟ್ ಇದನ್ನ ತಗೊಂಡು ಹೋಗಿ ಕೂದಲು ತುದಿನಲ್ಲಿ ಇಟ್ಕೊಂಡ್ರೆ ಸಾಕು, ತನಗೆ ತಾನೇ ಕೂದಲೆಲ್ಲ ಸುತ್ಕೊಳ್ಳುತ್ತೆ. ಇದರಲ್ಲಿ ನಿಮಗೆ ಹೇರ್ ರ್ಯಾಪ್ ಆಗುತ್ತೆ, ಹೇರ್ ಸ್ಟೈಲ್ ವಿತ್ ನೆಗೆಟಿವ್ ಅಯಾನ್ ಟೆಕ್ನಾಲಜಿ. ಜಸ್ಟ್ ಈ ಕರ್ಲರ್ನ ನಿಯರ್ ದ ಎಂಡ್ ಆಫ್ ದ ಹೇರ್ ಇಟ್ಕೊಂಡ್ರೆ ಸಾಕು, ಆಟೋಮ್ಯಾಟಿಕ್ಲಿ ಹೇರ್ ವಿಲ್ ಕರ್ಲ್. ನೋಡಿ, ನಾನೀಗ ನಾಸಲ್ ಚೇಂಜ್ ಮಾಡೋದಕ್ಕೆ ಗ್ಲೌಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೇಫ್ಟಿಗೋಸ್ಕರ ನೀವು ಚೇಂಜ್ ಮಾಡುವಾಗ ಗ್ಲೌಸ್ನ ಯೂಸ್ ಮಾಡಿ. ನಮಗೆ ಯಾವ ಸ್ಪೀಡ್ ಬೇಕೋ, ಯಾವ ಹೀಟ್ ಸೆಟ್ಟಿಂಗ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಆಟೋಮ್ಯಾಟಿಕ್ ಆಗಿ ರೋಲ್ ಅಪ್ ಆಗುತ್ತೆ. ಸೊ ನೀವು ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ನೋಡಿ ಏನು ಸಕ್ಕತ್ತಾಗಿ ಕರ್ಲ್ ಆಗುತ್ತೆ ಅಂತ. ನೋಡಿ ಏನ್ ಸೂಪರ್ ಆಗಿ ಸೆಕೆಂಡ್ಸ್ ಅಲ್ಲಿ ಕರ್ಲ್ ಆಗೋಯ್ತು ಅಂತ. ನೋಡಿದ್ರಿ ಅಲ್ವಾ, ಅಗ್ಯಾರೋ 6-in-1 ಮಲ್ಟಿ ಹೇರ್ ಸ್ಟೈಲರ್ ಮಾಡೆಲ್ ಇಂಪೀರಿಯಲ್ ಏನ್ ಸಕ್ಕದಾಗಿ ಕೆಲಸ ಮಾಡ್ತು ಅಂತ. ನಿಮಗೇನಾದ್ರೂ ಈ ತರ ಪ್ರಾಡಕ್ಟ್ ಹುಡುಕ್ತಾ ಇದ್ರೆ ನೀವು ಅಥವಾ ತಗೋಬೇಕು ಅಂತಿತ್ತು ಅಂದ್ರೆ ನಾನು ಪರ್ಚೇಸ್ ಮಾಡಿರುವಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ಆದಷ್ಟು ಬೇಗ ನೀವು ಈ ತರದೊಂದು ಪ್ರಾಡಕ್ಟ್ ನ ನಿಮ್ದಾಗಿಸ್ಕೊಂಬಿಡಿ. ಓಕೆನಾ? ಸೊ ನಾನು ಹೇಳ್ದೆ, ಇವತ್ತು ನಾವು ಒಬ್ರು ಮನೆಗೆ ಹೋಗ್ತಾ ಇದೀವಿ, ಅವ್ರ ಮನೆಯಲ್ಲಿ ಒಂದು ರೆಸಿಪಿ ತೋರಿಸ್ತಿದ್ದಾರೆ ಅಂತ. ಸೊ ಅದು ಯಾವ ರೆಸಿಪಿ, ಯಾರ ಮನೆ, ಎಲ್ಲಾನು ನೀವೇ ನೋಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ನಾನಂತೂ ಇವತ್ತು ನನ್ನ ಫೇವ್ರೆಟ್, ನಿಮ್ಮ ಫೇವ್ರೆಟ್ ಸುನಂದಾ ಆಂಟಿ ಮನೆಗೆ ಬಂದಿದ್ದೀನಿ. ಪದ್ಮನಾಭ ನಗರದಲ್ಲಿರುವಂತ ನಮ್ಮ ಸುನಂದಾ ಆಂಟಿಗೆ ನಮಸ್ಕಾರ. ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಏನಪ್ಪ ಗೊತ್ತಿಲ್ಲ, ಈ ಸಲ ಸುನಂದಾ ಆಂಟಿ ಹೇಳಿದ್ರು ನನಗೆ ಈ ಸಲ ಸಾಯಂಕಾಲ ಶೂಟಿಂಗ್ ಇಟ್ಕೋಬೇಕು, ನೀವು ಸಾಯಂಕಾಲ ಬರಬೇಕು ನಮ್ಮ ಮನೆಗೆ, ಸಾಯಂಕಾಲ ಬರಬೇಕು ಅಂತ. ಯಾಕೆ ಅಂತ ಕೇಳಿದೆ, ಸರ್ಪ್ರೈಸು. ಯಾಕಂದ್ರೆ ಸಾಯಂಕಾಲನೇ ನೀವು ಈ ಒಂದು ಇದನ್ನ ತಿನ್ಬೇಕು ಅಂತ ಹೇಳಿದ್ರು. ಸೊ ಏನ್ ಸ್ಪೆಷಲ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇವ್ರು ಏನ್ ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ನಿಮ್ಮ ಹತ್ರ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ನನ್ನ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅದು ಜಸ್ಟ್ ಒನ್ ಬಟನ್ ಕ್ಲಿಕ್ ಅಷ್ಟೇ, ಬಟ್ ನನಗೆ ಡೆಫಿನೆಟ್ಲಿ ತುಂಬಾ 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 ಮ್ಯಾಟರ್ ಆಗುತ್ತೆ ಅಲ್ವಾ ಆಂಟಿ? ಏನಾಗ್ತೀರಾ? ಖಂಡಿತ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ, ಅದಕ್ಕೆ ಪ್ರತಿಯೊಬ್ರು ನೋಡಿ ಅದನ್ನ ಚಾನಲ್ನ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು. ಎಲ್ಲರೂ ನೋಡಿ, ಸಮಸ್ತ ವೀಕ್ಷಕರು ನೋಡಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ನೋಡಿ, ನಿಮಗೋಸ್ಕರ ನಾನು ಸಾಕಷ್ಟು ರಿಸರ್ಚ್ ಮಾಡ್ತಿರ್ತೀನಿ, ಸಾಕಷ್ಟು ಜನಗಳ ಮನೆಗೆ ಹೋಗ್ತಿರ್ತೀನಿ. ನಿಮಗೆ ಏನೇನು ಹೊಸದು ತೋರಿಸಬಹುದು, ಹೊಸ ರುಚಿ ಆಗಿರಬಹುದು, ಅಥವಾ ಹೊಸ ವಸ್ತುಗಳಾಗಿರಬಹುದು, ಅಥವಾ ಹೊಸ ಜಾಗಗಳಾಗಿರಬಹುದು, ಈ ತರದನ್ನೆಲ್ಲ ಆದಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವಲ್ವಾ. ಸೊ ಆ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಬ್ಸ್ಕ್ರಿಪ್ಷನ್ ಮೂಲಕ, ಓಕೆನಾ? ಸೊ ಇವತ್ತು ನಮ್ಮ ಸುನಂದಾ ಆಂಟಿ ಏನ್ ಮಾಡ್ತಿದ್ದಾರೆ ಅಂತ ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಇವತ್ತು ದಾವಣಗೆರೆ ಟಿಪಿಕಲ್ ತಿಂಡಿ ಅದು, ಸ್ನಾಕ್ಸ್. ಸಾಯಂಕಾಲದ ಹೊತ್ತು ಇದನ್ನ ನನಗೆ ನನ್ನ ತಮ್ಮ ಹೇಳ್ಕೊಟ್ಟಿರೋದು. ಹೌದಾ? ಶ್ರೀಕಾಂತ್ ವಕೀಲ್ ಅಂತ ದಾವಣಗೆರೆಲಿ, ಅವನ್ ಹೇಳ್ಕೊಟ್ಟಿರೋ ರೆಸಿಪಿ ಇದು. ಆದ್ರಿಂದ ನನ್ಗೆ ತುಂಬಾ ಚೆನ್ನಾಗೂ ಇರುತ್ತದು. ಮಕ್ಕಳಿಗೆ ಸಮ್ಮರ್ ಈಗ, ಮಕ್ಕಳಿಗೆ ಸಾಯಂಕಾಲದ ಹೊತ್ತು ಏನಾದ್ರು ಕೊಡಿಸ್ಲೇಬೇಕು, ಮಾಡ್ಲೇಬೇಕು. ಅದ್ರ ಬದಲು ಮನೇಲೆ ಮಾಡ್ಕೊಡಿ, ಹೆಲ್ತಿ ಆಗೂ ಇರುತ್ತೆ. ಸೂಪರ್. ಸೊ ಏನ್ ಆಂಟಿ ಅದು ಹಾಗಿದ್ರೆ? ಹತ್ತಿಕಾಯಿ ಅಂತ. ಹತ್ತಿಕಾಯಿ, ಓ ನೈಸ್. ಅಂದ್ರೆ ಇದು ಸ್ವೀಟಾ, ಖಾರನಾ? ಖಾರ. ಹತ್ತಿಕಾಯಿ ಅಂತ ಖಾರ, ಕಡ್ಲೆ ಹಿಟ್ಟಲ್ಲಿ ಮಾಡೋದು. ಕಡ್ಲೆ ಹಿಟ್ಟಲ್ಲಿ? ಓ, ಇದು ಕರ್ದು ಮಾಡೋದ? ಓಹೋ, ಅದಕ್ಕೆ ಬಂದಿದ್ರು ಸಾಯಂಕಾಲ ಬನ್ನಿ ಅಂದಿದ್ದ. ಕಾಫಿ ಜೊತೆಗೆ ಅದನ್ನ ಕೊಡ್ತೀನಿ. ಸೂಪರ್ ಆಗಿದ್ರೆ. ಓಕೆ, ಕಾಫಿ ರೆಸಿಪಿನ ನಿಮ್ಗೇನ್ ತೋರ್ಸಲ್ಲ ಆಯ್ತಾ, ಬಟ್ ಅದ್ರ ಜೊತೆ ಮಾಡುವಂತದನ್ನ ತೋರಿಸ್ತೀನಿ. ಹತ್ತಿಕಾಯಿ ಅಂತ ಇದೇನೋ ಗೊತ್ತಿಲ್ಲ, ದಾವಣಗೆರೆ ಸ್ಪೆಷಲ್. ಸೊ ನಮಗೂ ಸ್ಪೆಷಲ್ ಆಗೇ ಇದೆ ಇವತ್ತು. ಅಫ್ಕೋರ್ಸ್ ಇವ್ರು ತಮ್ಮ ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ರಿ. ಸೊ ಅವ್ರು ಯಾರಿಂದ ಕಲ್ತರು ಅಂತ ಗೊತ್ತಾ ಆಂಟಿ ನಿಮ್ಗೆ? ಅವರು ನಮ್ಮ ಅಮ್ಮ. ಅವನು ಸ್ವಲ್ಪ ತಿಂಡಿಗಳು, ತಿಂಡಿನಲ್ಲಿ ತುಂಬಾ ಫೇಮಸ್ ಅವನು. ಹೌದಾ? ಅವ್ನ ಟೈಮ್ ಇತ್ತಂದ್ರೆ ಭಾನುವಾರ ಹಾಫ್ ಡೇ ಅಂಗಡಿಯಿಂದ ಬಂದ್ರೆ ಅವನ ಆ ಕೆಲಸ ಬರೀ ಕರಿಯೋದು. ಬೋಂಡ, ಬಜ್ಜಿ ಇಂಥವೆಲ್ಲ ಕರಿಯೋ ಹುಚ್ಚ ಅವನ್ಗೆ. ಮೊದ್ಲು ತುಂಬಾ ಇಷ್ಟ ಅವನ್ಗೆ. ನಮ್ಗೆ ಕೊಡೋದು, ಕರಿಯೋದು, ಇಷ್ಟ ಹರಳೋದು, ಎಲ್ರಿಗೂ ಕೊಡೋದು, ಆ ತರ ಸ್ವಭಾವ ಒಂದು. ಅದ್ರಲ್ಲಿ ಹತ್ತಿಕಾಯಿ ಒಂದು ಕಲ್ತಿದ್ದ. ಅದೇನ್ ಕಲ್ತನೋ ಗೊತ್ತಿಲ್ಲ, ಕಲ್ತಿದ್ದ. ಓಕೆ, ವೆರಿ ನೈಸ್. ಸೊ ಇವ್ರ ತಮ್ಮ ಹೇಳ್ಕೊಟ್ಟಂತ ರೆಸಿಪಿ ಇವ್ರು ಇವಾಗ ನಮಗೆ ಹೇಳ್ಕೊಡ್ತಾರೆ. ತಡ ಯಾಕೆ, ಅಡಿಗೆ ಮನೆಗೆ ಹೋಗಿ ರೆಸಿಪಿನ ತಿಳ್ಕೊಂಬಿಡೋಣ ಬನ್ನಿ. ಮತ್ತೆ ನನಗೆ ಇವ್ರ ಅಡಿಗೆ ಮನೆಗೆ ಬರೋದಕ್ಕೆ ತುಂಬಾ ಖುಷಿ. ಯಾಕಂತಂದ್ರೆ ಒಂದು ತುಂಬಾ ನನ್ನ ಕೆಲಸ ಈಸಿ ಆಗ್ಬಿಡುತ್ತೆ. ಎಲ್ಲ ನೀಟಾಗಿ ಆಂಟಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಹತ್ತಿಕಾಯಿ ಅಲ್ವಾ ಆಂಟಿ? ದಾವಣಗೆರೆ ಸ್ಪೆಷಲ್ ಹತ್ತಿಕಾಯಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಆಂಟಿನೇ ಹೇಳ್ತಾರೆ. ಈಗ ಮೇನ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಚ್ಚಿಮೆಣಸಿನ ಪುಡಿ, ಉಪ್ಪು, ಕರಿಬೇವು, ಕೊತ್ತಂಬರಿ, ಒಂದ್ ಚಿಟಿಕೆ ಅರಿಶಿನ, ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕನ್ಸುತ್ತಾ? ಸ್ವಲ್ಪ ಇದ್ದಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಒಂದು 2 ಅಥವಾ 2.5 ಕಪ್ ಕಡಲೆ ಹಿಟ್ಟಿಗೆ ಒಂದು ಸ್ಮಾಲ್ ಕಪ್ ಹಾಕೋಬಹುದು. ಓಕೆ. ಸೊ ಕರಿಯೋದಕ್ಕೆ ಎಣ್ಣೆ ಅಲ್ವಾ? ಇಷ್ಟು. ಸರಿ ಆಂಟಿ, ಶುರು ಮಾಡೋಣ ಹಾಗಿದ್ರೆ? ಶುರು ಮಾಡೋಣ. ಓಕೆ.
ಇದು ಅಕ್ಕಿ ಹಿಟ್ಟು ಹಾಕೊಳ್ಳಿ. ಹಾಕ್ಲಾ? ಇದು ಹಾಕೋದ್ರಿಂದ ಗರುಗ್ ಬರುತ್ತೆ ಅಷ್ಟೇ. ಹಸಿಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ತಿನ್ನೋದ್ರಿಂದ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಅವಾಯ್ಡ್ ಮಾಡ್ತಿದ್ದೀನಿ. ಅದರಿಂದ ಬೇಕನ್ನೋರು ಹಸಿಮೆಣಸಿನ್ಕಾಯಿ ಹಾಕೋಬಹುದು. ಅದೇನ್ ಹಾಕಬಾರ್ದು ಅನ್ನೋದೇನಿಲ್ಲ. ಕರಿಬೇವು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಒಂದ್ ಚಿಟಿಕೆ ಅರಿಶಿನ ಹಾಕ್ತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸಾಕಷ್ಟಿದೆಲ್ಲ. ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಿಮ್ ಟೇಸ್ಟು ನಿಮ್ ಇದು ಕರೆಕ್ಟ್. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಕೆಲವರು ಉಪ್ಪು ಕಡಿಮೆ ತಿಂತಾರೆ, ಕೆಲವ್ರಿಗೆ ಉಪ್ಪು ಅವ್ರವ್ರ ಟೇಸ್ಟ್ ಅದು. ಹೌದು. ಕಲಿಸ್ಕೊತೀನಿ. ನೋಡ್ಕೊಂಡು ನೀರು ಸೇರಿಸ್ಕೊಳ್ಳೋದು. ಹೌದು. ಈ ತರ ಕರ್ ತಿಂಡಿಗಳೆಲ್ಲ ಸಾಯಂಕಾಲದ ಹೊತ್ತಿಗೆ ಕಾಫಿ ಟೀ ಜೊತೆಗೆ ಇವೆಲ್ಲ ಸಾಯಂಕಾಲದ್ದೇ. ಏನಕ್ಕೆ ಆಂಟಿ ಇದನ್ನ ಹತ್ತಿಕಾಯಿ ಅನ್ನೋದು? ಅದೇನಪ್ಪ ಅಲ್ಲಿ ಹತ್ತಿಕಾಯಿ ಅಂತಾನೆ ಕರೆಯೋದು ಇದಕ್ಕೆ. ಹೌದಾ? ಎಂತೆಂತ ಅಂಗಡಿಗಳಲ್ಲಿ ನೋಡಿದ್ರು ಹತ್ತಿಕಾಯಿ ಅಂತಾನೆ. ಅಂಗಡಿಗಳಲ್ಲಿ ಸಿಗುತ್ತಾ ಆಂಟಿ ಇದು? ಅಂಗಡಿಗಳಂದ್ರೆ ಬೇರೆ ಅಂಗಡಿ ಅಲ್ಲ, ಬಜ್ಜಿ ಬೋಂಡ ಮಾಡ್ತಾರಲ್ಲ ಆ ಅಂಗಡಿಗಳಲ್ಲಿ, ದಾವಣಗೆರೆಯಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೂ ಸಿಗುತ್ತೆ. ಹೌದಾ? ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ನೋಡಿದ್ವಿ ನಾವು, ಗಿರ್ಮಿಟ್ಟು ಮಿರ್ಚಿ ಕೊಡ್ತಾರೆ ಜೊತೆಲಿ. ಹೌದು. ಬಟ್ ಇದು ಹತ್ತಿ ಹಣ್ಣು ಹತ್ತಿಕಾಯಿ ಮಾಡಿಲ್ಲ ಅವರು, ಹೋಗುತ್ತೋ ಇಲ್ಲೋ ಅನ್ನೋ ಇದಕ್ಕೆ ಮಾಡಿಲ್ಲ. ಬಟ್ ಇದು ದಾವಣಗೆರೆಯಲ್ಲೂ ಇದು ಹೋದಷ್ಟು ಬಜ್ಜಿ ಮೆಣಸಿನ್ಕಾಯಿ ಹೋಗಲ್ಲ. ಹೌದಾ? ಓ, ಹತ್ತಿಕಾಯಿ. ನೀರ್ ಬೇಕಾ? ನೀರ್ ಹಾಕೊಡಿ. ತಗೊಳ್ಳಿ ಆಂಟಿ. ನೋಡ್ಕೊಂಡು ಸೇರಿಸ್ಕೊಳ್ಳಿ. ಕೈಯಲ್ಲಿ ಕಲಿಸ್ತಿದ್ರೆ ಬೆಟರ್. ಹೌದು, ನಾನೇ ನಿಮ್ಗೆ ಹೇಳ್ಬೇಕು ಅಂತಿದ್ದೆ. ಈಗ ಇದು ಗಟ್ಟಿ ಕಲಿಸಬಾರ್ದು, ಸ್ವಲ್ಪ ನೀರಾಗಿರ್ಬೇಕು. ಹೌದಾ? ನಾನು ನೋಡ್ಕೊಂಡು ಅಂದ್ರೆ ಗಟ್ಟಿ ಕಲಿಸ್ಬೇಕು ಅನ್ಕೊಂಡಿದ್ದೆ. ಇಲ್ಲ ಕಲಿಸಬಾರ್ದು. ಓ, ಹತ್ತಿಕಾಯಿ ಮೇ ಬಿ ಸಾಫ್ಟ್ ಆಗೋದಕ್ಕಿರ್ಬೇಕೇನೋ, ಗೊತ್ತಿಲ್ಲ ನನಗೆ. ನನಗೂ ಕುತೂಹಲ ಇದೆ ಏನದು ಹತ್ತಿಕಾಯಿ ಅಂತ ತಿಳ್ಕೊಳ್ಳೋದಕ್ಕೆ. ಕಲಿಸಿಟ್ಕೊಂಡು ಎಣ್ಣೆ ಕಾಯಿಕಿಡೋಣ. ಆಂಟಿ ಸಿನಿಮಾಗಳೆಲ್ಲ ಜಾಸ್ತಿ ನೋಡಲ್ಲ ಅಲ್ಲ, ಥಿಯೇಟರ್ಗೆಲ್ಲ ಹೋಗಿ? ಮೊದ್ಲು ಒಂದ್ ಕಾಲದಲ್ಲಿ ದಿನಕ್ಕೆ 2-3 ನೋಡ್ತಿದ್ವಿ. ಹೌದಾ? ಇಂಟರ್ವಲ್ ಅಲ್ಲಿ ಹೋಗಿ ಇನ್ನೊಂದ್ ತಗೊಂಡು ಇನ್ನೊಂದು ಆತರ ಮ್ಯಾಟ್ನಿ ಹೋಗಿ ನೋಡ್ಕೊಂಡ್ ಹೋಗಿ ಇನ್ನೊಂದು ಶೋಗೆ ಟಿಕೆಟ್ ತಗೊಳ್ಳೋದು. ಮೆಜೆಸ್ಟಿಕ್ ಹೋಗ್ಬಿಡ್ತಿದ್ವಿ. ಸ್ವಲ್ಪ ನಮ್ಗೆಲ್ಲ ಹಿಂದಿ ಹುಚ್ಚು, ನನ್ಗೂ ನನ್ ಗಂಡನ್ಗೂ. ಹಿಂದಿ ಫಿಲಂ ತುಂಬಾ ನೋಡ್ತಾ ಇದ್ವಿ. ಹೌದಾ? ಅವಾಗ ಏನ್ ಗೊತ್ತಾ, ಅಲ್ಲೆಲ್ಲ ಹಿಂದಿಗಳು ಸಿಗೋದಲ್ಲ. ಸಾಗರು, ಹೌದು, ಕಪಾಲಿ, ಅಲ್ಲೆಲ್ಲ ಒಂಥರ ಥಿಯೇಟರ್ಗಳಿಗೆ ಜ್ಞಾಪಿಸ್ಕೊಳಕ್ ಚೆನ್ನಾಗಿರುತ್ತಲ್ಲ. ಈಗೆಲ್ಲ ಯಾವ್ದು ಇಲ್ಲ ಅಲ್ಲಿ. ಹೌದು, ಸಂತೋಷ್ ಇದೆ, ಸಂತೋಷ್ ಅಲ್ಲೆಲ್ಲ ಹಿಂದಿ ಇದು ತುಂಬಾ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ದಿನಕ್ಕೆ 2-3 ಸಿನಿಮಾ ನೋಡ್ಬೋದು. ಭಾನುವಾರ ದಿನ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ವಲ್ಲ, ಭಾನುವಾರ ನಾವು ಪಿಕ್ಚರ್ಗೆ ಹೋಗೋದೆ. ನೀವೆಲ್ಲಿ ವರ್ಕ್ ಮಾಡ್ತಿದ್ರಿ ಆಂಟಿ? ನಾನು ರಾಜಾ ಮೆಟಲ್ ಬಸ್ ಅಂತ ಕಾರ್ಪೊರೇಷನ್ ಹತ್ರ, ಅದು ರಾಜಾ ಮೆಟಲ್, KP ಇಂಜಿನಿಯರಿಂಗು, ಆಮೇಲೆ ಏಷ್ಯನ್ ಫರ್ನಿಚರ್ ಅಂತ 3 ಅಕೌಂಟ್ ನೋಡ್ತಾ ಇದ್ದೆ ನಾನು. ಓ, ಅಕೌಂಟ್ಸ್ ಅಲ್ಲಿ ಇದ್ರ? ವೆರಿ ನೈಸ್, ಸೂಪರ್. ಅಂದ್ರೆ ನಿಮ್ಮ ಫೇವ್ರೆಟ್ ಟೈಮ್ ಪಾಸ್ ಅಂತ ಹೇಳಿದ್ರೆ, ಟೈಮ್ ಪಾಸ್ ಅಂದ್ರೆ ನಿಮ್ಗೆ ಇಷ್ಟಪಟ್ಟು ಸೀರಿಯಲ್ ಅರ್ಧ ಗಂಟೆ ನೋಡ್ಬೋದು ಅಷ್ಟೇ. ಹಂಗಂತ ಕಂಟಿನ್ಯೂಸ್ ಅದನ್ನು ನೋಡಲ್ಲ ನಾನು. ಇಲ್ಲ, ನಂದು ಮುಕ್ತಿನಾಗ ದೇವಾಲಯದ ಕೆಲ್ಸಗಳಿರುತ್ತೆ, ಅದೇನಾದ್ರು ಮಾಡ್ತಾ ಇರ್ತೀನಿ. ನಂಗೆ ಅದರ ಬದಲು ಅದಕ್ಕಿಂತ ಮುಂದೆ ಯಾವ್ದು ಇಲ್ಲ ನಂಗೆ. ಸಾಕಷ್ಟು ಜನ ನೀವು ಎಲ್ರು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಿರ್ತೀರಾ. ನಮ್ಮ ರಾಮೋಹಳ್ಳಿನಲ್ಲಿ ಮುಕ್ತಿನಾಗ ದೇವಾಲಯ ಇದೆ. ಸೊ ಅಲ್ಲಿ ನೀವು ಅಫ್ಕೋರ್ಸ್ ನನ್ನ ಚಾನಲ್ ನೋಡಿದ್ರೆ ಸುನಂದ ಆಂಟಿ ನೋಡೇ ಇರ್ತೀರಾ. ಸೊ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋದಾಗ ಸಾಕಷ್ಟು ದಿನಗಳು ನಿಮಗೆ ಮುಕ್ತಿನಾಗದಲ್ಲಿ ಆಂಟಿ ಮಂಗಳವಾರ ಅಂತೂ ಅಲ್ಲೇ ಇರ್ತೀನಿ, ಕಂಪಲ್ಸರಿ ಇರ್ತೀನಿ. ಸೊ ನೋಡಿ, ಅಲ್ಲಿಗೆ ಹೋದಾಗ ನೀವು ಇವ್ರನ್ನ ಮೀಟ್ ಮಾಡಬಹುದು. ಬನ್ನಿ, ಎಲ್ಲ ಬನ್ನಿ. ಚೆನ್ನಾಗಿದ್ದೀರಾ? ಹಾಕ್ಲಾ ಎಣ್ಣೆ? ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡ್ತಲ್ಲ ಆಂಟಿ? ತುಂಬ ಕರೆದು ಧೂಳಿದ್ರೆ ಅದು ಬೇಜಾರು. ಈಗ ಇವಾಗ ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ಯಾವ ತರ ಇದೆ ಅಂತ. ಇದ್ರಲ್ಲಿ ತೋರಿಸ್ಲಾ ಆಂಟಿ? ನೋಡಿ, ನೀರಾಗಿದೆ ಆಕ್ಚುಲಿ. ತರ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ, ಪಡ್ಡು ಹಿಟ್ಟು ಅನ್ಬೋದು. ಗಟ್ಟಿ ಪಡ್ಡುಗಿಂತ ಸ್ವಲ್ಪ ಲೂಸು. ಸ್ವಲ್ಪ ಲೂಸಾ? ಪಡ್ಡುಗಿಂತ ಸ್ವಲ್ಪ ತೆಳು, ದೋಸೆಗಿಂತ ಸ್ವಲ್ಪ ಗಟ್ಟಿ. ಇದ್ರಲ್ಲಿ ಆಕ್ಚುಲಿ ನಾವು ದೋಸೆನೂ ಮಾಡ್ಕೋಬಹುದಲ್ವಾ ಆಂಟಿ? ಕಡಲೆ ಹಿಟ್ಟು ಮಾಡ್ಬೋದು, ದಪ್ಪ ಆಗುತ್ತೆ, ದಪ್ಪ ಆಗ್ಬಿಡುತ್ತೆ, ಕೆಳುವಾಗಲ್ಲ, ರುಚಿ ಬರಲ್ಲ ಅದು.
ರುಚಿ ಇರಲ್ಲ. ಆಕ್ಚುಲಿ ಕಡಲೆ ಹಿಟ್ಟಿನ ದೋಸೆ ಅಂದ್ರೆ ತುಂಬಾ ಪ್ರೋಟೀನ್ಸ್ ಅಂತ ಹೇಳ್ತಾರಲ್ವಾ, ಇಟ್ ಇಸ್ ಫುಲ್ ಆಫ್ ಪ್ರೋಟೀನ್ ಅಂತ. ಅದು ಒಳ್ಳೆ ಬಂದ್ ತರ ಆಗುತ್ತೆ ಅಷ್ಟೇ ಮಾಡಿದ್ರೆ, ದಪ್ಪ ಆಗ್ಬಿಡತ್ತೆ. ಆಗುತ್ತೆ. ಸ್ವಲ್ಪ ತೆಳ್ಳ ಮಾಡ್ಕೊಂಡ್ರೆ ಎದ್ದಾಳಲ್ಲ ಅನ್ಸುತ್ತೆ. ಹೇಳಲ್ಲ. ಬನಿ ಏನು ಇರಲ್ವ, ಅಲ್ಲ ಬನಿ ಏನು ಇರೋದೇ ಇಲ್ವಲ್ಲ ಅದಕ್ಕೆ. ಹೌದು, ದೋಸೆಗನ್ನ ಉದ್ದಿನ ಬೇಳೆ ಮೆಂತ್ಯ ಹಾಕ್ತಿವಿ, ಬನಿ ಇರುತ್ತೆ. ಕರೆಕ್ಟ್. ಇದಕ್ ಬನಿ ಬರಲ್ವ. ಬರೀ ಕಡಲೆ ಹಿಟ್ಟು ನಾವ್ ಆಕ್ಚುಲಿ UK ನಲ್ಲಿ ಇರ್ಬೇಕಾದ್ರೆ ವೆಜ್ ಆಮ್ಲೆಟ್ ಅಂತ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ ಕಡಲೆ ಹಿಟ್ಟು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ದಪ್ಪಾಗಿ ಮಾಡಿ, ಸ್ವಲ್ಪ ದಪ್ಪ, ಬಟ್ ವೆಜ್ ಆಮ್ಲೆಟ್ ತರ. ಅದೇ ಅದ್ರ ವಾಸನೆ ಸ್ವಲ್ಪ ಬೇರೆ ತರ ಬರುತ್ತೆ ಅಲ್ವಾ ಕಡಲೆ ಹಿಟ್ಟಿನ ದೋಸೆ. ಬಟ್ ಏನಂದ್ರೆ ಬೆಳಗ್ಗೆ ತಿನ್ಬಿಟ್ರೆ ಒಂಥರ ಫುಲ್ ಆಗಿರೋದು, ಹೊಟ್ಟೆ ತುಂಬ. ಹೊಟ್ಟೆ ತುಂಬಾ ಕಾದಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾರ. ಇನ್ನು ಆಗ್ಬೇಕು. ನಾವು ಅವಲಕ್ಕಿ ಬೂಲಕ್ಕಿ ಮಾಡಿ ಬೆಂದಿದ್ಯಾ ಇಲ್ವಾ ಅಂತ ನೋಡ್ತೀವಲ್ಲ, ಹಂಗೆ ಆಕ್ಚುಲಿ ನಾವ್ ಅನ್ಕೊಳ್ತೀವಿ. ಬಟ್ ನಾವು ಚಿಕ್ಕ ಮಕ್ಕಳಾಗಿರುವಾಗ ಆಡ್ತಾ ಇದ್ದಿದ್ದ ಆಟಗಳು ಎಷ್ಟೊಂದು, ಜನರೇಷನ್ ವೈಸ್ ನೋಡಿದ್ರು ಅದೇ ಆಟ. ಚಿಕ್ಕ ವಯಸ್ಸಲ್ಲಿ ಕಬಡ್ಡಿಯಿಂದ ಹೇಳ್ಕೊಂಡು ಆಡಿದ್ದೀನಿ ನಾನು. ಹೌದಾ? ಕಬಡ್ಡಿಯಿಂದ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮನೆ ಕಡೆ ಬರೀ ಗಂಡು ಹುಡುಗರು, ನಾನು ಒಬ್ಳೆ ಹೆಣ್ಣು ಹುಡುಗಿ, ನನ್ನ ಜೊತೆ ಯಾರು ಇರ್ತಿರ್ಲಿಲ್ಲ. ಅವ್ರ ಜೊತೆನೆ ಕಬಡ್ಡಿ ಆಡೋದು, ಚಿನ್ನಿ ದಂಡ ಆಡೋದು, ಆ ತರದೇ ಆಟ. ಎಲ್ಲ ಹುಡುಗರ ಆಟನೇ, ಎಲ್ಲ ಹುಡುಗರ ಆಟ ಆಡ್ತಾ ಇದ್ದೆ ನಾನು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಬೈಯೋರು, ಒಳ್ಳೆ ಗಂಡು ಹುಡುಗ ಇದ್ದಂಗಿದ್ಯಾ ನೀನು ಅಂತ. ನಾನು ಅಷ್ಟೇ ಆಂಟಿ, ಜಾಸ್ತಿ ಬರೀ ಗಂಡು ಹುಡುಗರ ಆಟನೇ ಆಡ್ತಾ ಇದ್ದೆ. ನಾವೆಲ್ಲ ಬೀದಿಲೇ ಇರ್ತಾ ಇದ್ವಿ. ಬೀದಿಲೇ ಅವ್ರ ಆಟ ಅಂದ್ರೆ ನಂಗೆ ಅವ್ರ ಜೊತೆ ಸೇರ್ಕೊಂಡು ಆಡ್ತಿದ್ದೆ, ಕರ್ಕೊಂಡು ಆಡೋರು ನನ್ನ. ಚಿಕ್ಕೋಳು ಕರ್ಕೊಂಡು ಆಡ್ತಿದ್ದೆ. ಕರೆಕ್ಟ್. ನಮ್ಮನೇಲೂ ಅಂದ್ರೆ ನಮ್ಮ ಡ್ಯಾಡಿ ಮನೆ ಕಡೆ ನಮ್ ದೊಡ್ಡಪ್ಪಂಗ್ ಮಾತ್ರ ಇಬ್ರು ಗಂಡ್ ಮಕ್ಳು, ಇನ್ನೆಲ್ಲ 2 ಹೆಣ್ಮಕ್ಳು ಆಯ್ತಾ. ಅದ್ರಲ್ಲಿ ನಮ್ಮ ಅಣ್ಣ ಒಬ್ಬ ದೊಡ್ಡೋನು ಅವಲಕ್ಕಿ ಬಿರಿಯಾನಿ ಮಾಡಿದಾನೆ ನನ್ನ ಚಾನಲ್ ಅಲ್ಲಿ. ನೀವು ಆ ಎಪಿಸೋಡ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ ಆಯ್ತಾ. ಅಣ್ಣ ಮಾಡಿದ ಅವಲಕ್ಕಿ ಬಿರಿಯಾನಿ ಅಂತ ಚೆಕ್ ಮಾಡಿ, ಸಕ್ಕಲ ಮಾಡಿದಾನೆ. ಇನ್ನೊಬ್ಬ ಅಣ್ಣ ಇದ್ದಾನೆ, ಅವನು ರವಿ, ಬಟ್ ನಾವು ಅವನ ಪ್ರೀತಿಯಿಂದ ಪ್ರಜೆ ಅಂತ ಕರಿತೀವಿ. ಅವನು ಏನ್ ಆಟ ಆಡ್ಸೋನು ಅಂದ್ರೆ ನಮ್ಗೆ ತಲೆ ಮುಟ್ಟೋ ಆಟ ಆಯ್ತಾ. ಯಾಕಂದ್ರೆ ಅವ್ನು ತುಂಬಾ ಹೈಟ್ ಆಯ್ತಾ, ಇಬ್ರು ಅಣ್ಣಂದ್ರು ತುಂಬಾ ಹೈಟ್, 6.1 6.2. ನಾವೆಲ್ಲ ಇಷ್ಟಿಷ್ಟು ಇರ್ತಾ ಇದ್ವಲ್ಲ, ತಲೆ ಮುಟ್ಸೋ ಆಟ ಆಡ್ಬಿಡೋದು. ತಲೆ ಮುಟ್ಸೋದ್ರಲ್ಲಿ ನಾವ್ ಯಾವಾಗ್ಲೂ ಔಟು, ಅವ್ನು ಔಟೇ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ನು ತಲೆ ಮುಟ್ಸಕ್ಕೆ ಅಜ್ಜಿ ಅಣ್ಣನ ಮನೆಗೆ ಮೈಸೂರಿಗೆ ಬಂದ್ರೆ ಅಲ್ಲಿ ಬರೀ ಹೆಣ್ಮಕ್ಳು, ಒಬ್ಬ ಮಗ ಇದ್ರು ಬೆಂಗಳೂರು ಸೇರ್ಕೊಂಡು ಕೆಲ್ಸಕ್ಕೆ ಬಂದಿದ್ರು. ಅಲ್ಲಿ ಬರೀ ಹೆಣ್ಮಕ್ಳು, ಅವ್ರಗಳ ಜೊತೆ ಸುತ್ತೋದು ತಿರುಗೋದು. ನಾನ್ ಚಿಕ್ಕೋಳು ಯಥಾ ಪ್ರಕಾರ. ನನ್ನ ಮೆರೆಸ್ತಿದ್ದು ಅಂದ್ರೆ ಅಷ್ಟು ಮೆರೆಸ್ತಿದ್ದು. ತುಳಸಾ ಕಸಿನು, ಅವಳು ತುಂಬಾ ತಲೆ ಮೇಲೆ ಇಟ್ಕೊಂಡಿದ್ಲು ನನ್ನ. ಹೌದಾ? ಈಗ ಹೋಗ್ಬಿಟ್ಲು ಅವಳು, ಇಲ್ಲ. ಈಗ ಅವರ ಅಕ್ಕ ತಂಗಿಯರಿದ್ದಾರೆ ಇಬ್ರು, ಉಷಾ ಅಂಡ್ ವಂಚ ಅಂತ. ತುಂಬಾ ಮೆರೆಸ್ತಾ ಇದ್ರು, ತುಂಬಾ ಪ್ಯಾಂಪರ್ಡ್ ನೀವು. ಅಯ್ಯೋ, ನಾನು ಅಂದ್ರೆ ಎಲ್ರಿಗೂ ಇಷ್ಟ, ಇವತ್ತಿಗೂ ಇಷ್ಟ. ವೆರಿ ನೈಸ್. ಹೌದು, ನನ್ನ ಆಂಟಿ ಅಂದ್ರೆ ನಮಗ್ ತುಂಬಾ ಇಷ್ಟ. ಇವ್ ಮಗುವಾಗಿದ್ದಾಗ ಅವ್ರಿಗೆ ಇಷ್ಟ, ನಮ್ಗೆ ಆಂಟಿಯಾಗ ಪರಿಚಯ ಆದ್ಮೇಲೆ ಇವತ್ತಿಗೂ ಅಷ್ಟೇ, ಎಲ್ಲರೂ ಇಷ್ಟಪಡ್ತಾರೆ. ಹೌದಾ ಆಂಟಿ, ನಿಮ್ ಆತಿಥ್ಯ ಹಂಗಿರುತ್ತೆ. ಮತ್ತೆ ನೀವು ಅಷ್ಟು ಒಂಥರ ಎಲ್ರು ಬಾಯಿ ತುಂಬಾ ಮಾತಾಡಿಸ್ತೀರಾ, ನಗ್ನಗ್ತಾ ಖುಷಿ ಆಗತ್ತೆ. ಕಾದಿದೆ, ಕಾದ್ಬಿಟ್ಟಿದೆ. ಹಾಕ್ಲಾ? ಹಾಕಿ ಆಂಟಿ, ನಾನು ಬಾಗಿಲು ಕ್ಲೋಸ್ ಮಾಡ್ತೀನಿ ಅಷ್ಟೊತ್ತು. ಸುಮ್ಮನೆ ರ್ಯಾಂಡಮ್ ಆಗಿ ಹಾಕೋದು ಅಷ್ಟೇ, ಒಂಥರ ಪಕೋಡ ಬಿಟ್ಟು. ಬಟ್ ಇದು ತೆಳ್ಳಗಿದೆ, ನಿಮ್ಗೆ ತೆಳ್ಳಗಿದೆ. ಹಾ, ಏನು ಈ ತೆಳ್ಳಗೆ ಹಾಕೋ ರಹಸ್ಯ ಅಂತ ತಿಂದ ಮೇಲೆ ಗೊತ್ತಾಗತ್ತೆ ಅನ್ಸುತ್ತೆ ನಮ್ಗೆ. ಸಾಫ್ಟ್ ಆಗಿ ಬರುತ್ತೆ. ಹೌದಾ? ಒಳಗೆ ಒಂಥರ ಹೊರಗೊಂಥರ ಇರಲ್ಲ, ಗರಿಗರಿಯಾಗಿರುತ್ತೆ. ಸಾಕಷ್ಟು ಹಾಕೊಂಡ್ಬಿಡ್ಬೋದಲ್ಲ ಒಂದ್ಸಲಕ್ಕೆ? ಹೌದು. ಏನೀಗ ಒಂದೊಂದು 12 ಹಾಕಿದ್ರೇನೋ ಅಲ್ವಾ? 12 ಹಾಕಿದೀನಿ. ಹೌದಾ? ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲಿ ಹಾಕೊಂಡು ಹೋಗು. ಕರೆಕ್ಟ್. ಎಣ್ಣೆ ಹತ್ರ ಮಾತ್ರ ಅದ್ರ ಹುಷಾರಾಗಿ ಇರ್ಬೇಕು. ಹೌದು, ಮಕ್ಕಳು ಅದು ನೋಡ್ಕೊಂಡು. ಹೌದು, ಅಕ್ಕಪಕ್ಕ ಮಾಡ್ಬೇಕು. ಓ, ಚೆನ್ನಾಗದು ಇದು ಆಗ್ತದಲ್ಲ? ಆಗತ್ತೆ ನೀಟಾಗಿ. ನೋಡಿ, ನೀವು ಹಾಕಿದ ಸೈಜ್ಗಿಂತ ಹೌದು ಆಗ ಸ್ವಲ್ಪ ಚೆನ್ನಾಗಿ. ಇದಕ್ಕೆ ಬೇರೆ ತರಕಾರಿ ಸೇರಿಸಬಹುದಾ ಆಂಟಿ? ತರಕಾರಿ ಸೇರಿಸಿ ಮಾಡಿದ್ ನಾನು ನೋಡಿಲ್ಲ, ಮಾಡೋದು ಇಲ್ಲ ಯಾರು ನಮ್ಮ ಕಡೆ. ಅಲ್ಲಿ ಯಾರು ಮಾಡಿಲ್ಲ? ಯಾರು ಮಾಡಿಲ್ಲ. ಈರುಳ್ಳಿ ಒಂದೇ. ಹಾ, ನೀವು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ? ತರಕಾರಿ ನಾ ಮಾಡಿಲ್ಲ. ಹತ್ತಿಕಾಯಿ ಅಂದ್ರೆ ಇಷ್ಟೇ. ಹತ್ತಿಕಾಯಿ, ಕರ್ದ ಹತ್ತಿಕಾಯಿ. ಹಿಂಗೆ ತಮ್ಮ ಹೇಳಿಕೊಟ್ಟ ಹತ್ತಿಕಾಯಿ. ತಮ್ಮ ಹೇಳಿಕೊಟ್ಟ, ಹಬ್ಬ ಟೈಟಲ್ ಕೊಟ್ಬಿಟ್ರು ಆಂಟಿ ನಮಗಿಲ್ಲಿ. ತಮ್ಮ ಹೇಳಿಕೊಟ್ಟ ಹತ್ತಿಕಾಯಿ. ದಾವಣಗೆರೆಯ ತಮ್ಮ. ನಿಮ್ ತಮ್ಮ
ನಿಮ್ ತಮ್ಮಂಗೆ ಹೇಳಿ ಎಪಿಸೋಡ್ ನೋಡಕ್ಕೆ. ನೋಡ್ತಾನ. ಸೊ ಹೇಗೆ ನೀವ್ ಹೇಳ್ಕೊಟ್ಟಿದ್ರೆ ಮಾಡ್ತಿದ್ದಾರೆ. ಪ್ರಶಾಂತ್ ಹೋಗ್ಬಿಡುತ್ತೆ ಅವ್ನಿಗೆ. ಹೌದಾ? ಹಾ ನಿನಗೆ ಮೊದಲು ಪ್ರಶಾಂತ್ ಕಳ್ಸಿದಾರೆ ಹೋಗು ಅಂತಾನೆ. ನೋಡ್ತಾನೆ, ಎಲ್ಲ ಎಪಿಸೋಡ್ ನೋಡಿತಾನೆ. ಹೌದಾ? ಸಬ್ಸ್ಕ್ರೈಬ್ ಆಗಿದೆ ನಾನು. ಸೂಪರ್. ನೀರಂತ ಅನ್ಸಲ್ಲ ನೋಡು ಅಲ್ವಾ? ನಾನು ಅದೇ ನೋಡಿದೆ, ನೀರಾಗ ಹಾಕಿದ್ದು. ಬಟ್ ಅಗಲ ಆಗೋದು ಅದು ಏನೂ ಆಗಿಲ್ಲ. ಬೇರೆ ಹಿಟ್ಟು ನೀರಾಗ ಹಾಕೋ ಹಿಂಗ ಅಗಲ ಆಗ್ಬಿಡುತ್ತೆ, ಇದಾಗಲ್ಲ. ನಾನು ನೀಟಾಗಿ ಚೆನ್ನಾಗಿ ಬಂತು, ನೋಡಕಂತೂ ಚೆನ್ನಾಗಿದೆ. ಚೆನ್ನಾಗಿದೆ ಅಂಡ್ ಬೇಗನೂ ಆಗ್ತಾ ಇದೆ. ಇದು ಬೇಗ ಆಗುತ್ತೆ, ತುಂಬಾ ಬೇಗ ಆಗೋಯ್ತು. ಎಲ್ಲಾನು ಮನೇಲಿ ಇರುವಂತ ಇಂಗ್ರೀಡಿಯೆಂಟ್ಸ್. ಏನೇನ್ ಹಾಕಿದ್ವಿ ಅಂತ ಜ್ಞಾಪಕ ಇದೆ ನಮ್ಗೆ? ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು. ಅಂದ್ರೆ ಕಡಲೆ ಹಿಟ್ಟು ಒಂದು 3 ಕಪ್ ಹಾಕಿದ್ರೆ ಅಕ್ಕಿ ಹಿಟ್ಟು ಒಂದು 1/4 ಕಪ್ ಅನ್ಕೊಳ್ಳಿ. ಹಾ ಅಲ್ವಾ? ಗರಿಗೋಸ್ಕರ ಅಷ್ಟೇ, ಸುಮ್ನೆ ಗರಿ ಬರೋದಕ್ಕೆ. ಅಂಡ್ ಉಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೊಂಡ್ವಿ. ಅಚ್ಚ ಖಾರದ ಪುಡಿ ಹಾಕೊಂಡ್ವಿ. ನೀವು ಬೇಕು ಅಂದ್ರೆ ಅಚ್ಚ ಖಾರದ ಪುಡಿ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಬಹುದು, ಅಥವಾ ಬರೀ ಹಸಿಮೆಣಸಿನ್ಕಾಯಿ ಹಾಕೋಬಹುದು. ಅಂಡ್ ಈರುಳ್ಳಿ ಚೆನ್ನಾಗಿ ಹಾಕಿದ್ವಿ, ಧಾರಾಳವಾಗಿ ಈರುಳ್ಳಿ ಹಾಕಿ ಸ್ವಲ್ಪ ನೀರಾಗಿ ಕಲ್ಸ್ಕೊಂಡ್ವಿ. ದಟ್ ಈಸ್ ದ ಟಿಪ್. ನೋಡಿ, ಹತ್ತಿಕಾಯಿ ಮಾಡ್ಬೇಕು ಅಂದ್ರೆ ನಿಮಗೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಪಡ್ಡುಗಿಂತ ತೆಳು, ದೋಸೆಗಿಂತ ಗಟ್ಟಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅವಾಗ ಸುಮ್ಮನೆ ರ್ಯಾಂಡಮ್ ಆಗಿ ತೆಗೆದು ಹಿಂಗೆ ಎಣ್ಣೆಲಿ ಹಾಕೋದು ಅಷ್ಟೇ. ನೀವು ಇದಕ್ಕೆ ಕಾದ ಎಣ್ಣೆನೂ ಹಾಕೊಳ್ಳಿಲ್ಲ ಅಲ್ವಾ? ಏನು ಬೇಡ ಅದಕ್ಕೆ. ನೋಡು, ಇದು ಕಡಿಮೆ ಆಗ್ತಾ ಇದೆ. ಹೌದು, ಬಬಲ್ಸ್. ಆಗಿದೆ, ತೇಲ್ತಾ ಇದೆ ನೋಡಿ, ಎಲ್ಲ ತೇಲ್ತಾ ಇದೆ, ಎಲ್ಲೂ ಮುಳುಗಿಲ್ಲ ಅಲ್ವಾ? ಸೊ ಲೈಟ್ ಆಗೋಯ್ತು, ಎಲ್ಲ ಲೈಟ್ ಆಯ್ತು. ಬಣ್ಣ ಬಂದಿದೆಯಾ? ಓ ಎಸ್, ಗೋಲ್ಡನ್ ಕಲರ್. ನೈಸ್. ಸೊ ಹತ್ತಿಕಾಯಿ ರೆಡಿನಾ ಆಂಟಿ? ರೆಡಿ ಆಗಿದ್ದೀನಿ ನೋಡಿ. ಇಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇರುವಂತ ಹತ್ತಿಕಾಯಿ ರೆಡಿ ಇದೆ. ಬಟ್ ಕಾಣಿಸಕ್ಕೆ ಸೂಪರ್ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ನಾನು ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಆಂಟಿ ಇನ್ನೊಂದು ಒಬ್ಬೆ ರೆಡಿ ಮಾಡ್ಕೊಟ್ರು ನೋಡಿ. ಹಾ, ನೋಡ್ತೀನಿ ಆಂಟಿ. ಫೈನಲ್ ಆಗಿ ಟೇಸ್ಟ್ ಮಾಡೋ ಒಟ್ಟಿಗೆ ಹೇಳ್ತೀನಿ ನಾನು. ಓಕೆ, ಬಿಸಿ 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 ದಾವಣಗೆರೆಯ ತಮ್ಮ ಹೇಳ್ಕೊಟ್ಟಂತ ಹತ್ತಿಕಾಯಿನ ಆಂಟಿ ನಮಗೆ ಮಾಡಿ ತಟ್ಟೆನಲ್ಲಿ ಇಟ್ಕೊಂಡಿದ್ದಾರೆ. ಈಗ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಕೊಡಿ ಆಂಟಿ, ನೀವಂತ ಹತ್ತಿಕಾಯಿ ದಾವಣಗೆರೆ ಟಿಪಿಕಲ್ ತಿಂಡಿ, ಸ್ನಾಕ್ಸ್. ಸಂಜೆ ಹೊತ್ತು ಬೆಂಗಳೂರಿನವರು ಇದನ್ನು ಮಾಡ್ಕೊಂಡು ತಿನ್ಲಿ ಅಂತ ಮಾಡಿದೀನಿ. ಸೂಪರ್ ಸೂಪರ್ ಆಂಟಿ. ಆಕ್ಚುಲಿ ತುಂಬಾ ಈಸಿಯಾಗಿ ಮಾಡಿದ್ರಿ ನೀವು. ಎಲ್ಲ ಮನೇಲಿ ಎಲ್ಲರೂ ಈಸಿಯಾಗಿ ಮಾಡ್ಬೋದು. ಇಷ್ಟು ಸಾಮಾನ್ ಇದ್ಬಿಟ್ರೆ ಎಲ್ಲರೂ ಈಸಿಯಾಗಿ ಮಾಡ್ಬೋದು. ಬಟ್ ಈ ಒಂದು ಔಟ್ಪುಟ್ ಬಂದಿದೆಯಲ್ಲ, ಅದು ನಾವು ಹಾಕಿದ್ರು ಹಂಗೆ ಬರುತ್ತಾ? ಹಂಗೆ ಬರುತ್ತೆ, ಅದೇನ್ ಅಗಲ ಆಗಲ್ಲ. ನೀರಾಗಿದೆ ಅಗಲ ಆಗುತ್ತೆ ಅನ್ಕೋಬೇಡಿ. ಕನ್ಸಿಸ್ಟೆನ್ಸಿ ಒಂದು ಕರೆಕ್ಟ್ ಆಗಿ ಇದ್ಬಿಟ್ರೆ ಉಂಡುಂಡೆ ಆಗಿ ಬರುತ್ತೆ. ಸೂಪರ್ ಆಗಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ. ಆ ಕಡೆಗೆ ಇದರ ಅರ್ಧ ಮಾಡ್ತಾರೆ, ಉಂಡೆ ಆಗಿರುತ್ತೆ, ಇಷ್ಟಿಷ್ಟೇ ಇರುತ್ತೆ. ಹೌದಾ? ನೋಡೋದಕ್ಕೆ ಖುಷಿ ಆಗುತ್ತೆ ಆಕ್ಚುಲಿ ಇದು. ಓಕೆ, ನೀವೇ ಆಂಟಿ, ನೀವೊಂದು ತಗೊಳ್ಳಿ, ನಾನೊಂದು ತಗೊಳ್ತೀನಿ. ಸೊ ಟೇಸ್ಟ್ ಮಾಡುವ. ಓಕೆ, ಬಿಸಿ 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 ಇದೆ, ಇಟ್ಬಿಡ್ತೀನಿ. ನೋಡಿ, ಇಲ್ಲಿ ಫುಲ್ಲು ಗರ್ಗರ್ಗರ್ಗೆ ಆಗಿದೆ. ಆಹಾ, ತಿನ್ನು, ಗರಗು ಗೊತ್ತಾಗುತ್ತೆ. ಅಲ್ಲ, ಕೈ ನೋಡ್ತಾ ಇದೀನಲ್ಲ ಆಂಟಿ, ಅಲ್ಲ ಗರಗು ಗೊತ್ತಾಗುತ್ತೆ. ಕೈಯಲ್ಲಿ ಫುಲ್ಲು ಹಿಂಗಿದಾಗ್ತದೆ. ಇನ್ ಬಾಯಿಗೆ ಹಾಕೊಂಡು ಬಿಸಿ ಇದೆ. ಹೊಗೆ ನೋಡಿ ಹೆಂಗ್ ಹೋಗ್ತದೆ ಹೊಗೆ. ಸೂಪರ್ ಆಗಿದೆ ನೋಡಿ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆರಾಮಾಗಿ ಮಾಡ್ತಾ ಇದ್ರೆ ಸ್ಟವ್ ಪಕ್ಕ ನಿಂತಿದ್ರೆ, ಫಾರ್ ಎಕ್ಸಾಂಪಲ್ ಕಾಫಿ ಮಾಡೋದ್ರೊಳಗೆ ಅದನ್ನ ಮಾಡ್ಬೋದು. ನೀವು ಕಾಫಿ ಮಾಡೋದ್ರೊಳಗೆ ಅದು ಖಾಲಿ ಆಗ್ಬಿಡುತ್ತೆ. ಅಲ್ಲ ಮಾಡ್ಬಿಡ್ಬೋದು, ಬಟ್ ನಮ್ ಪ್ರಶಾಂತದ ನೋಡ್ತಾ ಇದ್ದೆ ನಾನಲ್ಲಿ, ಶೂಟ್ ಮಾಡ್ತಾ ಇದ್ರು. ಈ ಕಡೆ ಬಿಸಿ ಬಿಸಿ ಹಾಕ್ತಾ ಇದಾರ ಆಂಟಿ, ಆ ಕಡೆಯಿಂದ ಒಂದೊಂದೇ ಎಸ್ಕೇಪ್ ಆಗ್ತಾರೆ. ಅಂತ ಪದಾರ್ಥನೇ ಅಂತದ್ದು. ಹೌದು, ಪ್ರತಿಯೊಬ್ರು ವಯಸ್ಸಾದವರಿಂದ ಮಕ್ಕಳಿಂದ ಹಿಡ್ಕೊಂಡು ಎಲ್ರು ಆರಾಮಾಗಿ ತಿನ್ಬೋದು. ಅಂದ್ರೆ ಕಟಕಲು ಆತರ ಏನಿಲ್ಲ, ಮೆತ್ತಗೂ ಇರುತ್ತೆ, ಗರುಗೂ ಇರುತ್ತೆ,
ತಿನ್ಬಹುದು. ಕರೆಕ್ಟ್. ಆಂಟಿಗೆ ಎಲ್ಲ ಹೇಳ್ಬಿಡ್ತಾ ಇದಾರೆ, ಕೇಳಿಸ್ಕೊಂಬಿಡಿ. ಹೇಳಿ, ಸಕಾಲ ಹೇಳ್ತದೆ ಅಷ್ಟೇ. ಅಯ್ಯೋ ನಾನ್ ನಿಲ್ಲಿಸ್ಬಿಟ್ಟೆ ಅಂತ ಚೆನ್ನಾಗಿ ಹೇಳ್ತಾ ಅಲ್ಲ, ವಯಸ್ಸಾದವರಾಗ್ಲಿ ಚಿಕ್ಕ ಮಕ್ಕಳಾಗ್ಲಿ ಖುಷಿಯಾಗಿ ತಿಂತಾರೆ. ಸೂಪರ್. ಹೌದು, ಯಾಕಂದ್ರೆ ಆಂಟಿ ಏನಂದ್ರೆ ಈರುಳ್ಳಿ ಹಾಕಿರೋದ್ರಿಂದ ಹಬ್ಬ ಹುಣ್ಣಿಮೆ ಮಾಡಕ್ ಆಗಲ್ಲ, ಬೇರೆ ಹಂಗೆ ಮಾಡ್ಕೊಂಡು ತಿನ್ಬೋದು. ಬಟ್ ತುಂಬಾ ಚೆನ್ನಾಗಿದೆ ಆಂಟಿ. ಈವ್ನಿಂಗ್ ಸ್ನಾಕ್ಸ್ ನೀವ್ ಹೇಳ್ದಂಗೆ ಒಂಥರ ಪರ್ಫೆಕ್ಟ್ ಸ್ನಾಕ್. ಇಲ್ಲಿ ನಮ್ಗೆ ಈವ್ನಿಂಗ್ ಸ್ನಾಕ್ಸ್ ಅಂತೀವಿ, ನಮ್ ಕಡೆಗೆ ಊಟಕ್ಕೆ ಮಾಡ್ಕೋತಾರೆ. ಊಟಕ್ಕೆ ಸೈಡ್ಗೆ ಇಟ್ಕೊಂಡು ಸೈಡ್ ಬಜ್ಜಿ ಬೋಂಡ ಅಂತವಿಲ್ಲೇ ಊಟನೇ ಮಾಡಲ್ಲ. ಹೌದಾ? ದಾವಣಗೆರೆ, ಎಸ್ಪೆಷಲಿ ದಾವಣಗೆರೆ ಒಳಗೆ ಬಜ್ಜಿ ಬೋಂಡ ಮೆಣಸಿನ್ಕಾಯಿ ಇಲ್ಲದೆ ಊಟನೇ ಇಲ್ಲ. ಸೊ ದಿನಕ್ಕೆ ಒಂದೊಂದ್ ವೆರೈಟಿ ಬೇಕೇ ಬೇಕು. ದಿನ ಅಂಗಡಿ ತನ್ನವ್ರು ತಂದು ಇಟ್ಕೊಂಡು ಊಟ ಮಾಡ್ತಾರೆ. ಬಟ್ ಇದು ನಮಗೊಂದು ಹೊಸ ವೆರೈಟಿ. ಇದು ನಾನು ಎಲ್ಲೂ ತಿಂದಿರ್ಲಿಲ್ಲ. ಇದು ನಾನ್ ತಿಂದಿರ್ಲಿಲ್ಲ. ಸೊ ವೆರಿ ನೈಸ್. ಹತ್ತಿಕಾಯಿ ಅಂತ ಬಹುಶಃ ಯಾಕೆ ಕರೀತಾರೆ ಅಂತ ನನ್ಗನ್ಸ್ತು ಅಂದ್ರೆ ಒಂಥರ ತುಂಬಾ ಗಟ್ಟಿ ಇರುತ್ತೆ, ಹಿಂಗ್ ಓಪನ್ ಮಾಡಿದ್ರೆ ಒಳಗ್ ಹತ್ತಿ ಬರುತ್ತಲ್ಲ, ಅದಕ್ಕೋಸ್ಕರ ಅದನ್ನ ತರ ಕರೆಕ್ಟ್. ಒಳಗಡೆ ಫುಲ್ ಸಾಫ್ಟ್ ಆಗಿ ಚೆನ್ನಾಗಿ ಹತ್ತಿ ಬಂದಿರುತ್ತೆ, ಮೇಲ್ ಕಾಯಿ ಗಟ್ಟಿ ಇರುತ್ತೆ, ಓಪನ್ ಮಾಡಿದ್ರೆ ಹತ್ತಿ ಮೆತ್ತಗಿರುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಹತ್ತಿಕಾಯಿ ಅಂತ ಹೇಳ್ತಾರೆ ಅಂತ ನನಗೆ ಫೈನಲಿ ಅದ್ ತಿಂದ ಮೇಲೆ ಕನ್ಕ್ಲೂಷನ್ ಅನ್ಸಿದ್ದು. ನಾನು ಅನ್ಕೊಂಡಿರೋದು ಅಷ್ಟೇ. ಹೌದಾ? ಎನಿವೇಸ್, ಥ್ಯಾಂಕ್ ಯು ಆಂಟಿ, ಒಂದ್ ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ ಇವತ್ತು. ಅದು ಬಹುಶಃ ಇದು ಒಂಥರ ಎಲ್ರಿಗೂ ಫೇವ್ರೇಟ್. ಕರಕ್ ತಿಂಡಿ ಅಂದ್ರೆ ಎಲ್ಲಾ ಮನೇಲೂ ಸಂಜೆ ಹೊತ್ತು ಇದು ಒಂಥರ ಫೇವ್ರೇಟ್ ಆಗಿರುತ್ತೆ ಅನ್ಕೊಳ್ತೀನಿ. ಸೊ ಇದು ನಿಮಗ್ ಪರಿಚಯ ಇದ್ರೆ, ನಿಮ್ ಮನೇಲಿ ಏನಾದ್ರು ಡಿಫ್ರೆಂಟ್ ಆಗಿ ಮಾಡೋದಿತ್ತು ಅಂದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ. ಪರಿಚಯನೇ ಇಲ್ಲ ಅಂತ ಹೇಳಿದ್ರೆ ಹೊಸ ರೆಸಿಪಿ ಒಂದು ನೀವು ಕಲ್ತಿದ್ದೀರಾ. ಸೊ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗ್ ಕಮೆಂಟ್ ಮಾಡಿ, ಆಯ್ತಾ? ಪ್ರತಿಯೊಬ್ರು ಇದನ್ನ ಮಾಡಿ, ಪ್ರತಿಯೊಬ್ರು ಟೇಸ್ಟ್ ನೋಡಿ, ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಆಗಿ ಮೊದ್ಲು. ಆದ್ರೆ ನಿಮ್ ಖಂಡಿತ ಅದರಲ್ಲಿ ಎಲ್ಲಾ ವಿಚಾರನೂ ತಿಳಿಯುತ್ತೆ. ಎಲ್ಲಾ ಅಡಿಗೆಗಳು, ಎಲ್ಲಾ ಕಡೆ ಅಡಿಗೆಗಳು ನಿಮ್ಗೆ ಸಿಗುತ್ತೆ. ಟ್ರೈ ಮಾಡಿ. ಕರೆಕ್ಟ್. ಸೊ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತೊಂದು ಹೊಸ ರುಚಿ ನೀವ್ ಕಲ್ತಿದ್ದೀರಾ ಅಂತ ನಾನ್ ನಂಬಿದೀನಿ, ಯಾಕಂದ್ರೆ ನಾನಂತೂ ಹೊಸ ರುಚಿನ ಕಲ್ತೀನಿ. ನೀವು ಒಬ್ರು ಸಬ್ಸ್ಕ್ರೈಬ್ ಆದ್ರೆ ನಿಮ್ ಕಡೆಯವ್ರು ಎಲ್ರಿಗೂ ಮಾಡಕ್ ಹೇಳಿ. ಆಟೋಮೆಟಿಕ್ ಅದು ಮುಂದೆ ಬರುತ್ತೆ ಚಾನಲ್. ಆ ಚಾನಲ್ ಮುಂದೆ ಬಂದಟ್ಟು ನಮ್ಮಂತವ್ರಿಗೂ ಪ್ರಯೋಗ ಅದು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಚೆನ್ನಾಗಿ ಹೇಳಿದ್ರ ಆಂಟಿ, ನೀವೊಬ್ರೇ ಅಲ್ಲ, ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಹೇಳಿ, ಎಲ್ಲಾರು ಹೇಳಿ. ನಾನು ಹಂಗೆ ಮಾಡ್ತಾ ಇರೋದು. ನನಗೆ ಯಾರು ಕೇಳ್ತಾರೋ ನೀವು ಸಬ್ಸ್ಕ್ರೈಬ್ ಆಗಿ ಮೊದ್ಲು, ನಿಮ್ಗೆ ಎಲ್ಲಾ ವಿಚಾರ ನಿಮ್ಗೂ ತಿಳಿಯುತ್ತೆ. ನೀವು ನೋಡ್ಬೋದು, ನಿಮ್ಗೆ ಯಾವ ತರ ಅಡಿಗೆಗಳು ಬೇಕು ಅದ್ರಲ್ಲಿ ಸಿಕ್ಕಾಕೊಳ್ತೀರಾ, ನೋಡ್ಬೋದು, ಮಾಡಿ. ನೀವು ಪ್ರತಿಯೊಬ್ರು ಆಗಿ ಅಂತಾನೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಸೊ ಆಂಟಿ ಅಂತೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ನೀವುಗಳು ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅಕಸ್ಮಾತ್ ನೀವು ನನ್ನ ಚಾನೆಲ್ ನೋಡ್ತಿದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಆಗೋದು ಮರ್ತು ಹೋಗಿದ್ರೆ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಹೇಳಿ. ಸೊ ಇವತ್ತು ಹತ್ತಿಕಾಯಿ ನೀವು ಒಂದು ರೆಸಿಪಿನ ಕಲ್ತ್ರೆ, ದಾವಣಗೆರೆ ಸ್ಪೆಷಲ್ ಇದು. ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್, ನಮಸ್ಕಾರ.